ಅರೆ ಈ ಮಳೆ ಸಹ ನಾನಿವತ್ತು ಕೊಡೆ ಕೂಡ ತಂದಿಲ್ಲ. ತೊಂದರೆ ಇಲ್ಲ, ನನ್ನ ಕೊಡೆಯಲ್ಲಿ ಬಂದ್ಬಿಡು. ಅರೆ ಇಷ್ಟು ಚಿಕ್ಕದ ನೋಡು, ಈಗ ನೋಡು ಮ್ಯಾಜಿಕ್. ಇದು ನಿಜಕ್ಕೂ ಸ್ಮಾಲ್ ಕ್ಯಾಪ್ ಆಯ್ತಲ್ಲ. ಅಂದ್ರೆ ಗಾತ್ರದಲ್ಲಿ ಚಿಕ್ಕದು, ಅದರ ಸಾಮರ್ಥ್ಯದಲ್ಲಿ ದೊಡ್ಡದು. ಸ್ವಲ್ಪ ಬಿಡಿಸಿ ಹೇಳ್ತೀಯ ಸರಿಯಾಗಿ. ನೋಡು, ಈ ಟಾಟಾ, SBI, ರಿಲಯನ್ಸ್ ಈ ದೊಡ್ಡ ಕಂಪನಿಗಳು ಎಲ್ರಿಗೂ ಗೊತ್ತು. ಆದರೆ ಮಾರ್ಕೆಟ್ನಲ್ಲಿ ಸಾಕಷ್ಟು ಯುವ ಕಂಪನಿಗಳಿವೆ. ಇವು ಸ್ಮಾಲ್ ಕ್ಯಾಪ್ ವರ್ಗದಲ್ಲಿ ಬರುತ್ತವೆ ಮತ್ತು ಇವುಗಳ ಬಗ್ಗೆ ಅಧಿಕ ಮಾಹಿತಿ ಲಭ್ಯವಿಲ್ಲದ ಕಾರಣ ಸಾಮಾನ್ಯವಾಗಿ ಅವುಗಳನ್ನು ಓವರ್ಲುಕ್ ಮಾಡಲಾಗುತ್ತೆ. ಈ ಕಂಪನಿಗಳಲ್ಲಿ ಕೆಲವು ಮೂಲಭೂತವಾಗಿ ಸಮರ್ಥವಾಗಿವೆ ಮತ್ತು ಸರಿಯಾದ ಪರಿಸ್ಥಿತಿಗಳಲ್ಲಿ ಬೆಳವಣಿಗೆಯ ಅವಕಾಶವನ್ನು ಹೊಂದಿವೆ. ಅದ್ಭುತ ಕಣೋ. ಆದರೆ ಇವುಗಳನ್ನ ಗುರುತಿಸುವುದು ಹೇಗೆ? ICICI ಪ್ರುಡೆನ್ಷಿಯಲ್ ಸ್ಮಾಲ್ ಕ್ಯಾಪ್ ಫಂಡ್ ಅನ್ನ ಆಯ್ಕೆ ಮಾಡೋದ್ರಿಂದ. ಈ ಸ್ಕೀಮ್ ತನ್ನ ರಿಸರ್ಚ್ ನಿಂದ ಆ ಗುಣಮಟ್ಟವುಳ್ಳ ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನ ಗುರುತಿಸುತ್ತದೆ. ಅವು ಮೂಲಭೂತವಾಗಿ ಉತ್ತಮವಾಗಿರುವುದಲ್ಲದೆ ತೀವ್ರ ಗತಿಯಿಂದ ಬೆಳೆಯುವ ಸಾಮರ್ಥ್ಯ ಹೊಂದಿವೆ ಮತ್ತು ಈ ಕಂಪನಿಗಳು ತಮ್ಮ ಜೀವನ ಚಕ್ರದ ಪ್ರಾರಂಭ ಹಂತದಲ್ಲಿ ಇರೋದ್ರಿಂದ ಒಂದು ಉತ್ತಮ ಅವಕಾಶ ಇರುತ್ತೆ. ಅವು ಭವಿಷ್ಯದ ಲೀಡರ್ ಆಗುವ ಸಾಧ್ಯತೆ ಇದೆ ಅಥವಾ ಅವು ಮಿಡ್ ಕ್ಯಾಪ್ ಇಲ್ಲ ಲಾರ್ಜ್ ಕ್ಯಾಪ್ಗೆ ನವೀಕರಿಸಬಹುದು. ಅಂದ್ರೆ ಚಿಕ್ಕ ಗಾತ್ರ ಆದರೆ ದೊಡ್ಡ ಸಾಮರ್ಥ್ಯ. ಖಂಡಿತವಾಗಿ. ಮತ್ತೆ ಇಲ್ಲಿವೆ ಟಾಪ್ 5 ಸ್ಟಾಕ್ಗಳು ಮತ್ತು ಸೆಕ್ಟರ್ಗಳು ICICI ಪ್ರುಡೆನ್ಷಿಯಲ್ ಸ್ಮಾಲ್ ಕ್ಯಾಪ್ ಫಂಡ್ ಅವರಿಂದ. ನೆನಪಿನಲ್ಲಿಡಿ, ಈ ಸ್ಕೀಮ್ ಎಂತಹ ಇನ್ವೆಸ್ಟರ್ಗಳಿಗೆ ಸೂಕ್ತವಾಗಿದೆ ಅಂದ್ರೆ ಹೆಚ್ಚು ಅಪಾಯವನ್ನ ಎದುರಿಸುವವರಿಗೆ. ಅವರಿಗೊಂದು ಸಲಹೆ ಅಂದ್ರೆ ಅವರು ದೀರ್ಘ ಕಾಲಾವಧಿಗೆ ಹೂಡಿಕೆ ಮಾಡಬೇಕು, ವೆಲ್ತ್ ಕ್ರಿಯೇಷನ್ಗಾಗಿ. ಹಾಗಾಗಿ ಕಂಪನಿಯ ಗಾತ್ರದ ಮೇಲೆ ಹೋಗಬೇಡಿ, ಅವರ ಸಾಮರ್ಥ್ಯದ ಮೇಲೆ ಹೂಡಿಕೆ ಮಾಡಿ. ತಿಳಿಯಿತು. ಈಗ ಹೋಗೋಣವಾ? ಹೋಗೋಣ. ನಾನಂತೂ ಹೋಗ್ತಾ ಇದ್ದೀನಿ. ಮತ್ತೆ ಇಂತಹ ಕಂಟೆಂಟ್ಗಾಗಿ ನಮ್ಮ ಚಾನೆಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಒಳಪಟ್ಟಿವೆ. ಯೋಜನೆಗೆ ಸಂಬಂಧಿಸಿದ ಎಲ್ಲಾ ಕಾಗದ ಪತ್ರಗಳನ್ನು ಎಚ್ಚರಿಕೆಯಿಂದ ಓದಿ.